15th March 2025 ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾದ ಡೌನರ್ ಗ್ರೋವ್ ಅನ್ನೋಂಥ ಸಿಟಿನಲ್ಲಿ ತನ್ನ ಮಗುಗೋಸ್ಕರ ಒಂದು ತಾಯಿ ಒಂದು ಹೊಸ ಮೊಬೈಲ್ನ ತಗೊಂಬಂದು ಕೊಡ್ತಾಳೆ. 15 ಇಯರ್ಸ್ನ ಒಬ್ಬ ಟೀನೇಜರ್ಗೆ. ಮಗನಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗಲ್ಲ ಅದ್ರೊಳಗಿರೋ ಡೇಟಾನ ಅಂತ ಹೇಳಿ ತಾಯಿ ಆತನ ಹತ್ರ ಮೊಬೈಲ್ ಇಸ್ಕೊಂಡು ಎಲ್ಲ ಡೇಟಾ ಟ್ರಾನ್ಸ್ಫರ್ ಮಾಡುವಾಗ ಆ ಮೊಬೈಲ್ನಲ್ಲಿ ಆತ ಯಾರ್ದೋ ಒಬ್ಬರ ಜೊತೆಗೆ ಟೆಕ್ಸ್ಟ್ ಮಾಡಿರೋಂಥ ಟೆಕ್ಸ್ಟ್ಗಳನ್ನ ನೋಡ್ತಾರೆ. ಸೊ ಟೆಕ್ಸ್ಟ್ಗಳನ್ನ ನೋಡಿ ಆ ಎಲ್ಲಾ ಟೆಕ್ಸ್ಟ್ಗಳನ್ನ ಒನ್ ಬೈ ಒನ್ ಓದ್ತಾ ಬಂದಾಗ ತಾಯಿಗೆ ಶಾಕ್ ಆಗುತ್ತೆ. ಅವಳ ಎಂಟೈರ್ ಲೈಫ್ ನಲ್ಲಿ ಈ ತರದ ಟೆಕ್ಸ್ಟ್ಗಳನ್ನ ಅವಳು ಯಾವತ್ತೂ ಕೂಡ ಅವಳ ಹಸ್ಬೆಂಡ್ಗೂ ಕೂಡ ಮಾಡಿಲ್ಲ. ಅಷ್ಟೊಂದು ಕೆಟ್ಟದಾಗಿ ಈ ಟೆಕ್ಸ್ಟ್ಗಳಿರುತ್ತೆ. ಒಬ್ಬ 15 ವರ್ಷದ ಹುಡುಗ ಈ ತರದ ಕೆಟ್ಟದಂತ ಟೆಕ್ಸ್ಟ್ಗಳನ್ನ ಏನ್ ಮಾಡಿದಾನೆ ಅಂದಾಗ ಇವನ್ ಅದ್ರಲ್ಲಿರಂತ ಮೋಸ್ಟ್ ಆಫ್ ದ ಟೆಕ್ಸ್ಟ್ಗಳನ್ನ ನಾನು ನಿಮ್ಗೆ ಇಲ್ಲಿ ಓದಿ ಹೇಳಕ್ಕಾಗಲ್ಲ, ಬಟ್ ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು 2 ಟೆಕ್ಸ್ಟ್ಗಳನ್ನ ಹೇಳ್ತೀನಿ. ಫಸ್ಟ್ ಮೆಸೇಜ್ ಬಂದು ಐ ಲವ್ ಯು ಸೋ much baby, it was a short time in the morning but still it was perfect. And second message, I love having with you, I will look forward together. ಈ ಎಲ್ಲಾ ಟೆಕ್ಸ್ಟ್ ಗಳನ್ನ ನೋಡಿದ್ಮೇಲೆ ಅವ್ರ ತಾಯಿ ಯಾರು ಈ ಟೆಕ್ಸ್ಟ್ ಗಳನ್ನ ಮಾಡಿದಾಳೆ ಅಂತ ಹೇಳಿ ಕುತೂಹಲದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಈ ಎಲ್ಲಾ ಮೆಸೇಜ್ ಗಳನ್ನ ಮಾಡಿರೋದು ಆತನ ಸ್ಕೂಲ್ ಟೀಚರ್ ಆದಂತಹ ಕ್ರಿಸ್ಟಿಯಾನೋ ಪರ್ಮಿಲಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಕ್ ಹೋಗ್ತಿದೀವಿ ಅನ್ಲಾಫುಲ್ ಲವ್ ಸ್ಟೋರಿ ಆಫ್ ಕ್ರಿಸ್ಟಿಯಾನೋ ಪರ್ಮಿಲಾ. ಡಿಸೆಂಬರ್ 29, 1994 ನಲ್ಲಿ ಹುಟ್ಟಿದಂತಹ ಕ್ರಿಸ್ಟಿಯಾನೋ ಪರ್ಮಿಲಾ ತಮ್ಮ ಎಜುಕೇಶನ್ ಚಿಕಾಗೋ ಯೂನಿವರ್ಸಿಟಿನಲ್ಲಿ ತಮ್ಮ ಗ್ರಾಜುಯೇಷನ್ ಮುಗಿಸಿದ ಮೇಲೆ ಅವರ ಟೌನ್ ಊರಾದಂತಹ ಡೌನರ್ ಗ್ರೇವ್ಗೆ ಬಂದು ಆಸ್ ಎ ಟೀಚರ್ ಆಗಿ ಜಾಬ್ ನ ಸ್ಟಾರ್ಟ್ ಮಾಡ್ತಾರೆ. 2020ರಲ್ಲಿ ಅವ್ರ ಕೆರಿಯರ್ ನ ಸ್ಟಾರ್ಟ್ ಮಾಡಿದಾಗ ಇವ್ರು ಸ್ಪೆಷಲಿ ನೋನ್ ಆಸ್ ಎಮೋಷನಲ್ ಆಗಿ ಸ್ಟೂಡೆಂಟ್ ಗಳ ಜೊತೆಗೆ ಕನೆಕ್ಟ್ ಆಗೋದ್ರ ಬಗ್ಗೆ ಮತ್ತೆ ಕ್ಲೋಸ್ಲಿ ಎಲ್ಲ ಟೀಚರ್ಸ್ ಜೊತೆಗೆ ವರ್ಕ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ತುಂಬಾ ಸ್ಪೆಷಲ್ ಆಗಿದ್ದು. ಇವರ ರೋಲ್ ಬಂದು ಸ್ಪೆಷಲ್ ಅಡಿಷನಲ್ ಟೀಚರ್ ಆಗಿ ಇವ್ರು ಕೆಲಸ ಮಾಡ್ತಾ ಇದ್ರು. ಅದ್ರ ಜೊತೆಗೇನೆ ಒಂದು ಗರ್ಲ್ಸ್ ಟೀಮ್ಗೆ ಒಂದು ಸಾಕರ್ ಕೋಚ್ ಆಗಿನೂ ಕೂಡ ಎಕ್ಸ್ಟ್ರಾ ಕೆಲಸನ ಇವ್ರು ಮಾಡ್ತಾ ಇದ್ರು. ಇವ್ರು ಮೆರಿಟರಿ ಸ್ಟೇಟಸ್ ನೋಡೋದಾದ್ರೆ ಚಿಕಾಗೋನಲ್ಲಿ ಏನ್ ಇವರು ಗ್ರಾಜುಯೇಷನ್ ಮಾಡ್ತಾ ಇದ್ರು ಅಲ್ಲಿ ಒಬ್ಬ ಬೇಸ್ಬಾಲ್ ಪ್ಲೇಯರ್ ಏನಿದಾನೆ ಆತನ ಜೊತೆಗೆ ಇವರು ರಿಲೇಶನ್ಶಿಪ್ ಅಲ್ಲಿ ಇದ್ದು ಆಮೇಲೆ ಇಬ್ರು ಕೂಡ ಲವ್ ಅಫೇರ್ ಬಂದು ಅದಾದ್ಮೇಲೆ ಇಬ್ರು ಕೂಡ ಮದುವೆ ಕೂಡ ಆಗಿರ್ತಾರೆ. ಸೊ ಈ ಕೇಸ್ ಅಲ್ಲಿ ಏನ್ ಇನ್ವಾಲ್ವ್ ಆಗ್ತಾರೆ ಅದಕ್ಕಿಂತ ಮುಂಚೆ ಜಸ್ಟ್ 1 ತಿಂಗಳ ಹಿಂದೆ ಇವ್ರಿಬ್ರಿಗೂ ಮದುವೆ ಆಗಿರುತ್ತೆ. ಆಸ್ ಎ ಸ್ಪೆಷಲ್ ಎಜುಕೇಶನ್ ಟೀಚರ್ ಸ್ಕೂಲ್ ನಲ್ಲಿ ಇವ್ರಿಗೆ ಕೊಟ್ಟಿದ್ದಂತ ರೋಲ್ ಹೇಗಿತ್ತು ಅಂದ್ರೆ ಯಾವುದೇ ಸ್ಟೂಡೆಂಟ್ ಅವ್ರಿಗೆ ಎಮೋಷನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಅವ್ರು ಏನಾದ್ರೂ ಬೇರೆ ಒಂದು ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದ್ದಾರೆ ಎಜುಕೇಶನ್ ಅಲ್ಲಿ ಆಗ್ಲಿ ಅಥವಾ ಅವರ ಪರ್ಸನಲ್ ಪ್ರಾಬ್ಲಮ್ ಬಂದು ಅವರ ಎಜುಕೇಶನ್ ಲೈಫ್ಗೆ ಪ್ರಾಬ್ಲಮ್ ಮಾಡ್ತಿದೆ ಅಂತ ಏನೇ ಇದ್ರೂ ಕೂಡ ಫಸ್ಟ್ ಡಿಸ್ಕಷನ್ ಅಂತದ್ದು ಇದೇ ಫಾರ್ಮುಲಾ ಜೊತೆಗೇನೆ ಆಗ್ತಾ ಇತ್ತು. ಸೊ ಅಷ್ಟೊಂದು ಇವರು ಸ್ಕೂಲ್ ನಲ್ಲಿ ಎಲ್ಲಾ ಮಕ್ಕಳ ಜೊತೆಗೂ ಕೂಡ ತುಂಬಾನೇ ಕ್ಲೋಸ್ ಆಗಿ ತನ್ನ ಕೆಲಸನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಅದಲ್ದೇನೆ ತಮ್ಮ ಪರ್ಸನಲ್ ಲೈಫ್ನು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು. ಈ ಸ್ಟೋರಿನಲ್ಲಿ ಇದೊಂದು ಸೆಕ್ಸುವಲ್ ಅಸಾಲ್ಟ್ ಆಗಿರೋ ಕಾರಣದಿಂದಾಗಿ ಆ ವಿಕ್ಟಿಮ್ ನ ನೇಮ್ ನ ಹೇಳೋ ಆಗಿಲ್ಲ. ಸೊ ಹಾಗಾಗಿ ನಾನು ಆ ವಿಕ್ಟಿಮ್ ನೇಮ್ ನ ವಿಜಯ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಮಿಡ್ 2023 ನಲ್ಲಿ ನಾನೇನ್ ವಿಜಯ್ ಅಂತ ಸ್ಟೂಡೆಂಟ್ ಹೇಳಿದೆ, 15 ಇಯರ್ಸ್ ಸ್ಟೂಡೆಂಟ್. ಇವನು ಮೊದಲನೇದಾಗಿ ಆ ಟೀಚರ್ಗೆ ಪರಿಚಯ ಆದಾಗ ನಾರ್ಮಲ್ ಎಲ್ಲಾ ಸ್ಟೂಡೆಂಟ್ ಗಳ ತರನೇ ಇವರಿಬ್ರು ಕೂಡ ಸ್ಕೂಲ್ ನ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ ಏನಿದೆ ಅದರಲ್ಲೇ ಮಾತಾಡ್ತಾ ಇರ್ತಾರೆ. ಆಫ್ಟರ್ ದಟ್ ಅವರಿಬ್ರು ಸ್ವಲ್ಪ ಕ್ಲೋಸ್ ಆದ್ಮೇಲೆ ಅಂಡ್ ಹಿ ಈಸ್ ಆಲ್ಸೋ ಸ್ಪೋರ್ಟ್ಸ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ಆಗಿರೋದ್ರಿಂದಾಗಿ ಈ ಟೀಚರ್ ಜೊತೆಗೆ ಆತ ಸ್ಪೆಷಲ್ ಕನೆಕ್ಷನ್ ಅಲ್ಲಿ ಇದ್ದ. ಯಾವಾಗ ಇವರು ಕಮ್ಯುನಿಕೇಶನ್ ನ ಸ್ಕೂಲ್ ನ ಒಂದು ವೇ ಥ್ರೂ ಮಾಡ್ತಾ ಇದ್ರು ಅದಲ್ದೇನೆ ಈ ಟೀಚರ್ ಫಾರ್ಮುಲಾ ಏನಿದ್ದಾರೆ ಇವರು ಅವನ ಪರ್ಸನಲ್ ನಂಬರ್ ನ ಕಲೆಕ್ಟ್ ಮಾಡ್ಕೊಂಡು ಅವನ ಜೊತೆಗೆ ಪರ್ಸನಲ್ ಕಮ್ಯುನಿಕೇಶನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ಒನ್ಸ್ ಇವರ ಪರ್ಸನಲ್ ಕಮ್ಯುನಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಸೊ ಈ ಟೀಚರ್ ಕಡೆಯಿಂದ ತುಂಬಾ ನಾಟಿ ಆಗಿ ಟೆಕ್ಸ್ಟ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನ್ಪ್ರೊಫೆಷನಲ್ ಅನ್ರಿಲೇಟೆಡ್ ಟು ಸ್ಟಡೀಸ್ ಆಗಿರ್ಬೋದು ಗೇಮ್ಸ್ ಆಗಿರ್ಬೋದು ಅದಕ್ಕೆ ಯಾವ್ದಕ್ಕೂ ಕೂಡ ರಿಲೇಟೆಡ್ ಇಲ್ದಿರೋಂತ ಟೆಕ್ಸ್ಟ್ ಗಳನ್ನ ಈ ಟೀಚರ್ ಮಾಡ್ತಾ ಇರ್ತಾರೆ. ಮಾತಾಡೋದಷ್ಟೇ ಅಲ್ದೇನೆ ಬೇರೆ ಬೇರೆ ಕಡೆಗೆ ಅವಾಗ ಮೀಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸ್ಟೂಡೆಂಟ್ ವಿಜಯ್ ಒಂದಿನ ಅವ್ರನ್ನ ಕ್ಲಾಸ್ ರೂಮ್ ಅಲ್ಲಿ ಮೀಟ್ ಆಗ್ತಾನೆ ಟೀಚರ್ನ. ಅವತ್ತು ಕ್ಲಾಸ್ ರೂಮ್ ಅಲ್ಲಿ ಯಾರು ಇರಲ್ಲ. ಆ ಟೈಮ್ ನಲ್ಲಿ ಈ ಫಾರ್ಮುಲಾ ಏನ್ ಮಾಡ್ತಾರೆ ಎಲ್ಲಾ ಡೋರ್ ಗಳನ್ನ ಕ್ಲೋಸ್ ಮಾಡಿ ಅವ್ರಿಬ್ರಿಗೂ ಒಂದ್ ಸ್ವಲ್ಪ ಪ್ರೈವೇಸಿ ಇರ್ಲಿ ಅನ್ನೋದಕ್ಕೋಸ್ಕರ ಕಂಪ್ಲೀಟ್ ವಿಂಡೋಗಳನ್ನು ಕೂಡ ಕ್ಲೋಸ್ ಮಾಡ್ತಾರೆ. ಫಸ್ಟ್ ಟೈಮ್ ಅವತ್ತು ಸ್ಕೂಲ್ ನ ಒಂದು ಕ್ಲಾಸ್ ರೂಮ್ ನಲ್ಲಿ ಅವರಿಬ್ರು ಇಂಟಿಮೇಟ್ ಮಾಡಿರ್ತಾರೆ. ಇದಾದ್ಮೇಲೆ ಆ ರಿಲೇಶನ್ಶಿಪ್ ಏನಿದೆ ಅದು ಇನ್ನೂ ತುಂಬಾ ಕೆಟ್ಟದಾಗ ಹೋಗುತ್ತೆ. ಅವರಿಬ್ರು ತುಂಬಾನೇ ಮೀಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಮ್ ಟೈಮ್ಸ್ ಇದು ಸ್ಕೂಲಲ್ಲೇ ಆಗ್ತಿರುತ್ತೆ ಅಂಡ್ ಅಪಾರ್ಟ್ ಫ್ರಮ್ ದಟ್ ಆಲ್ಸೋ ಮನೆಯಲ್ಲಿನೂ ಕೂಡ ಅವರು ಒಬ್ರಿಗೊಬ್ರು ಮೀಟ್ ಆಗ್ತಾ ಇರ್ತಾರೆ. ಕೋರ್ಟ್ ಅಲ್ಲಿ ಮತ್ತೆ ಆ ಟೆಕ್ಸ್ಟ್ ಕಮ್ಯುನಿಕೇಶನ್ ಅಲ್ಲಿ ಎಲ್ಲದನ್ನು ಗ್ಯಾದರ್ ಮಾಡಿರೋ ಪ್ರಕಾರ ಸುಮಾರು ಮೋರ್ ದೆನ್ 49 ಟೈಮ್ಸ್ ಅವರು ಸ್ಕೂಲ್ ಮತ್ತೆ ಮನೆಯಲ್ಲಿ ಅವರಿಬ್ರು ಕೂಡ ಇಂಟಿಮೇಟ್ ಆಗಿರ್ತಾರೆ. ಈ ಎಲ್ಲಾ ಟೆಕ್ಸ್ಟ್ ಮೆಸೇಜಸ್ ಗಳನ್ನ ನೋಡಿದ ತಕ್ಷಣ ತಾಯಿ ಅವರ ಮನೆಯಿಂದಾನೇ ಆತನ ಹಸ್ಬೆಂಡ್ ನ ಕರ್ಕೊಂಡು ಹತ್ರದಲ್ಲಿರೋಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ನ ಫೈಲ್ ಮಾಡ್ತಾರೆ. ಕೇಸ್ ಫೈಲ್ ಮಾಡಿದ ಸೇಮ್ ಡೇ ಫಾರ್ಮುಲಾನ ಅರೆಸ್ಟ್ ಮಾಡ್ತಾರೆ. ಅವ್ರ ಮನೆಯಿಂದ ಹೊರಗಡೆ ಒಂದು ಸಿಗ್ನಲ್ ಅಲ್ಲಿ ವಿತ್ ಅವರ
ಹಸ್ಬೆಂಡ್ ಪ್ರೆಸೆನ್ಸ್ ನಲ್ಲೇ ಕೂಡ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದೀವಿ ಏನು ಅನ್ನೋದ್ರ ಬಗ್ಗೆ ಅವ್ರು ಹೇಳಲ್ಲ. ಒನ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೀಚ್ ಆದ್ಮೇಲೆ ಅವ್ರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅವ್ರ ಮೇಲಿರಂತ ಅಲಿಗೇಷನ್ಸ್ ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ. ಅವ್ರು ತುಂಬಾನೇ ಬಿಕ್ಕಿ ಅಳ್ತಾರೆ ಆ ಟೈಮ್ ನಲ್ಲಿ. ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ತುಂಬಾ ಟೈಮ್ ಮೀರ್ ಹೋಗಿತ್ತು. ಅವ್ರಿಗೆ ಬೇಕಾದಂತ ಎಲ್ಲಾ ಎವಿಡೆನ್ಸ್ ಗಳನ್ನು ಕೂಡ ಪೊಲೀಸ್ ಕಲೆಕ್ಟ್ ಮಾಡ್ಕೊಂಡಿದ್ರು. ಇದಾದ್ಮೇಲೆ ಕಾಲೇಜ್ನವ್ರು ಬಂದು ಅವ್ರ ಕಡೆಯಿಂದ ಇದ್ರ ಬಗ್ಗೆ ವಿಕ್ಟಮ್ಸ್ ಗೆ ಸಾರಿ ಕೇಳೋದಷ್ಟೇ ಅಲ್ದೇನೆ ಅಪೊಲಾಯಿಸಿ ಜೊತೆಗೇನೆ ಅವ್ರನ್ನ ಸ್ಕೂಲಿಂದ ಪೇಡ್ ಲೀವ್ ಅಲ್ಲಿ ಹೊರಗಡೆ ಇಡ್ತಾರೆ. ಇವನ್ ಈ ಕೇಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ನಮ್ಮ ಸ್ಕೂಲಲ್ಲಿ ಟೀಚಿಂಗ್ ಮಾಡೋದ್ ಬೇಡ ಅಂತ ಹೇಳಿ. ಬಟ್ ಫಾರ್ಮುಲಾ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಅಂದ್ರೆ, ನಾನ್ ಯಾವತ್ತೂ ಕೂಡ ಆತನಿಗೆ ಆತರ ಟೆಕ್ಸ್ಟ್ ಮಾಡಿಲ್ಲ, ಅವನೇ ನನ್ನ ಮೊಬೈಲ್ ಇಂದ ಟೆಕ್ಸ್ಟ್ ಮಾಡ್ಕೊಂತ ಇದ್ದ. ಅವನ ಮೊಬೈಲ್ಗೆ ಟೆಕ್ಸ್ಟ್ ಮಾಡ್ಕೊಂಡು ಆಮೇಲೆ ಅದನ್ನ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡಿದ್ದ. ಆಕ್ಚುಲ್ ಆಗಿ ನಾನ್ ವಿಕ್ಟಮ್ ಇಲ್ಲಿ ಅಂತ ಹೇಳಿ ಫಾರ್ಮುಲಾ ಕೋರ್ಟ್ ಅಲ್ಲಿ ಹೇಳ್ಕೊತಾರೆ. ಸೊ ಈ ಒಂದು ರೀಸನ್ ಇಂದಾಗಿ ಫಾರ್ಮುಲಾಗೆ ಆದಷ್ಟು ಬೇಗ ಬೇಲ್ ಏನೋ ಸಿಗುತ್ತೆ. ಬಟ್ ಬೇಲ್ ನಲ್ಲಿ ವಿತ್ ಕಂಡೀಷನ್ ಪ್ರಕಾರ ನೀವು ಯಾವುದೇ ತರನಾದಂತ ಬೇರೆ ದೇಶಗಳಿಗೆ ಹೋಗೋ ಹಾಗಿಲ್ಲ, ಪಾಸ್ಪೋರ್ಟ್ ನ ನೀವು ಸಬ್ಮಿಟ್ ಮಾಡಬೇಕು. ಅದ್ರ ಜೊತೆಗೇನೆ ಯಾವುದೇ ತರನಾದಂತಹ ಅಂಡರ್ 18 ಏಜ್ ಇರೋರ ಜೊತೆಗೆ ನೀವು ಕಮ್ಯುನಿಕೇಶನ್ ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿ ಕೋರ್ಟ್ ಡಿಸಿಷನ್ ತಗೊಳುತ್ತೆ. ಮತ್ತೆ ಸ್ಕೂಲ್ಗೂ ಕೂಡ ನೀವು ಟೀಚಿಂಗ್ ಹೋಗೋ ಆಗಿಲ್ಲ ಅಂತ ಹೇಳಿ. ಇದೇ ತರದ ಬೇರೆ ಕೇಸ್ಗಳು ಏನಾದ್ರು ಇದಾವ ಅಂದಾಗ ಅವಾಗ ಫಾರ್ಮುಲಾ ಮೇಲೆ ಅಗೇನ್ ಇದೇ ತರದ ಸೆಕ್ಸುವಲ್ ಅಸಾಲ್ಟ್ ಮತ್ತೆ ಇದೇ ತರನಾಗಿ ಕೆಟ್ಟದಾಗಿ ಮೆಸೇಜ್ ಮಾಡಿ ಅಸಭ್ಯವಾಗಿ ನಡ್ಕೊಂಡಿರಂತ ಕೇಸ್ಗಳು ಎಕ್ಸ್ಟ್ರಾ ಫೈಲ್ ಆಗುತ್ತೆ. ಸುಮಾರು ಟೋಟಲ್ ಆಗಿ 52 ಕೇಸ್ಗಳು ಅವ್ರ ಮೇಲೆ ಫೈಲ್ ಆಗುತ್ತೆ. ಈ 52 ಕೇಸಸ್ ಏನಾದ್ರು ಪ್ರೂವ್ ಆದ್ರೆ ಅವ್ರು ಬೇರೆದವ್ರ ಜೊತೆಗೂ ಕೂಡ ಇದೇ ತರ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅವೆಲ್ಲಾ ಕೇಸ್ಗಳು ಪ್ರೂವ್ ಆದ್ರೆ ಐದರ್ ಇವ್ರಿಗೆ ಡೆತ್ ಸೆಂಟೆನ್ಸ್ ಕೂಡ ಆಗ್ಬಹುದು ಕೋರ್ಟ್ ಕಡೆಯಿಂದ. ಇವನ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ 60 ಇಯರ್ಸ್ ಆದ್ರೂ ಕೂಡ ಇವರು ಜೈಲಲ್ಲಿ ಕಳಿಬೇಕಾಗತ್ತೆ. ಎಷ್ಟೋ ಜನ ಅನ್ಕೊಂತಾರೆ ಏನೋ ವಿಕ್ಟಮ್ ಬಂದು 15 ಇಯರ್ಸ್ ಓಲ್ಡ್ ಇದ್ದಾನೆ, ಒಬ್ಬ ಹುಡುಗ ಅಂತ ಹೇಳಿ. ನಾನು ಎಷ್ಟೋ ಕಮೆಂಟ್ಗಳನ್ನ ಓದಿದಾಗ ಹುಡುಗ ಆಗದ್ ನಡೆಯುತ್ತೆ, ಹುಡುಗ ಏನಾಗಲ್ಲ ಅಂತ ಹೇಳಿ. ಬಟ್ ಆತರ ಅಲ್ಲ. ಇದೇ ಜಾಗದಲ್ಲಿ ಒಂದು ಹುಡುಗಿ ಇದ್ದು ಒಬ್ಬ ಟೀಚರ್ ಬಂದು ಮೇಲ್ ಆಗಿದ್ರೆ ಇದು ಒಂದು ಇನ್ನೂ ದೊಡ್ಡ ಸಿನಾರಿಯೋ ಆಗಿರ್ತಾ ಇತ್ತು. ಆಕ್ಚುಲ್ ಆಗಿ ಇನ್ನೊಬ್ಬ ವಿಕ್ಟಮ್ ಅನ್ನೋದಾದ್ರೆ ಅವಳ ಹಸ್ಬೆಂಡ್ 1 ಮಂತ್ ಹಿಂದೆ ಪಾಪ ಮದುವೆ ಆಗಿದ್ದಾನೆ. ಅಂಡ್ ಆಲ್ಸೋ ಅವ್ರದಿಬ್ಬರದು ಲವ್ ಮ್ಯಾರೇಜ್ ಫ್ರಮ್ ಲಾಸ್ಟ್ ಮಲ್ಟಿಪಲ್ ಇಯರ್ಸ್ ಇಂದ ರಿಲೇಶನ್ಶಿಪ್ ಅಲ್ಲಿ ಇದ್ದು ತನ್ನ ಹೆಂಡತಿ ತನ್ನ ಸ್ಟೂಡೆಂಟ್ಸ್ ಜೊತೆಗೆ ಈ ತರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವನ ಸಿಂಗಲ್ ಪ್ರೂಫ್ ಅವನ ಹತ್ರ ಇರ್ಲಿಲ್ಲ. ಅವ್ನಿಗೆ ಯಾವುದೇ ಎವಿಡೆನ್ಸ್ ಕೂಡ ಅವ್ನಿಗೆ ಇದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಸೊ ಅವಳನ್ನ ಅರೆಸ್ಟ್ ಮಾಡಿದಾಗ್ಲೂ ಕೂಡ ಅವ್ನು ಯಾವುದೇ ತರನಂತ ಕ್ವಶನ್ ಮಾಡಲ್ಲ ಪೊಲೀಸ್ನ, ಆತ ಜೊತೆಗೆ ಇದ್ದ ಕೂಡ. ಸೊ ಈ ತರದ ವಿಷಯಗಳು ಕೇಳಿದಾಗ ಇದು ಅಮೆರಿಕದಲ್ಲ ಬಿಡು, ನಮ್ಮಲ್ಲಿ ಏನಲ್ವಲ್ಲ ಈ ತರ ಅಂತ ನಾವು ಅನ್ಕೋಬಹುದು. ಬಟ್ ಇಂಡಿಯಾನಲ್ಲೂ ಕೂಡ ಈ ತರದ ಕೇಸಸ್ಗಳು ತುಂಬಾನೇ ಆಗಿದಾವೆ. ರೀಸೆಂಟ್ಲಿ ಜುಲೈ 2025 ನಲ್ಲಿ ಮುಂಬೈನ ಒಂದು ರೆಪ್ಯೂಟೆಡ್ ಸ್ಕೂಲ್ ಅಲ್ಲಿ 40 ವರ್ಷದ ಒಬ್ರು ಟೀಚರು 16 ವರ್ಷದ ಒಬ್ಬ ಮೇಲ್ ಸ್ಟೂಡೆಂಟ್ ಮೇಲೆ ಅಸಾಲ್ಟ್ ಮಾಡಿರೋದ್ರಿಂದಾಗಿ, ಒಂದು ಸೆಕ್ಷುವಲ್ ಅಸಾಲ್ಟ್ ಇರೋದ್ರಿಂದಾಗಿ ಅವ್ರ ಮೇಲೆ ಫೋಕ್ಸೋ ಕೇಸ್ ಹಾಕಿ ಆಲ್ರೆಡಿ ಅವ್ರ ಮೇಲೆ ಚಾರ್ಜಸ್ ನ ಫೈಲ್ ಮಾಡಲಾಗಿದೆ. ಇದು ಬರೀ ಅಷ್ಟೇ ಅಂತಲ್ಲ, ಈ ಛತ್ತೀಸ್ಗಢಲ್ಲೂ ಕೂಡ 12 ವರ್ಷದ 2 ಜನ ಹುಡುಗಿಯರ ಜೊತೆಗೆ ಸೆಕ್ಸುವಲ್ ಅಸಾಲ್ಟ್ ಮಾಡಿದ್ರು ಅಂತ ಹೇಳಿ ಟೀಚರ್ಗೆ ಇವನ್ 2025 ನಲ್ಲಿ ಜಜ್ಮೆಂಟ್ ಕೂಡ ಬಂದಿದೆ. 2 ವರ್ಷದ ಜೈಲು ಜೊತೆಗೆ 2500 ರೂಪಾಯಿ ದಂಡ ಕೂಡ ಅವ್ರಿಗೆ ಹಾಕಲಾಗಿದೆ. ಇವನ್ ಕರ್ನಾಟಕದಲ್ಲೂ ಕೂಡ ನಾವು ತುಂಬಾ ಕೇಸ್ಗಳನ್ನ ನೋಡ್ಬೋದು. ಚಿಕ್ಕಬಳ್ಳಾಪುರ ಕೇಸ್ ಆಗಿರ್ಬೋದು, ಕೋಲಾರ ಕೇಸ್ ಆಗಿರ್ಬೋದು, ಬೆಂಗಳೂರಿನಲ್ಲೇನೆ ತುಂಬಾ ಕೇಸ್ಗಳು ರಿಜಿಸ್ಟರ್ ಆಗಿದಾವೆ. ಒಬ್ಬ ಸ್ಟೂಡೆಂಟ್ ಆಗಿ ನಾವು ಸ್ಕೂಲ್ಗೆ ಎಂಟರ್ ಆದ ತಕ್ಷಣ ಏನ ಕಲ್ತ್ಕೋತೀವೋ ಇಲ್ವೋ ಗೊತ್ತಿಲ್ಲ, ಒಂದನ್ನ ಮಾತ್ರ ತುಂಬಾ ಚೆನ್ನಾಗಿ ಕಲ್ತ್ಕೋತೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ. ಸೊ ಇದರಲ್ಲಿ ನಾವು ಟೀಚರ್ಸ್ ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದ್ರೆ ನಮ್ಮನ್ನ ಕ್ರಿಯೇಟ್ ಮಾಡುವಂತವ್ರು, ದೇವ್ರು ಅಂತ ಹೇಳಿ ನಾವು ಅವ್ರನ್ನ ಆರಾಧಿಸ್ತೀವಿ. ಹಾಗಾಗಿ ಈ ತರದ ಕೆಟ್ಟ ಯೋಚನೆ ಇರೋಂತ ಯಾರಾದ್ರೂ ಟೀಚರ್ಸ್ ಇದ್ರು ಅಂದ್ರೆ ಅದನ್ನೆಲ್ಲ ಬಿಟ್ಟು ಅವ್ರ ತಪ್ಪುಗಳನ್ನ ಅವ್ರು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಒಳ್ಳೆ ರೀತಿಯಿಂದ ಹೋದ್ರೆ ಮೇ ಬಿ ಅವ್ರಿಗನ್ಸುತ್ತೆ ಅವಾಗ ಅವ್ರಿಗೆ ಸ್ಕೂಲಲ್ಲಿ ಕಾಣುವಂತ ಮಕ್ಕಳು ಅವ್ರ ಮಕ್ಕಳೇ ಅಂತ ಮೇ ಬಿ ಕಾಣಿಸ್ಬೋದೇನೋ. ಇನ್ನ ಎಷ್ಟೋ ಜನ ಟೀಚರ್ಸ್ ಅವರು ಒಂದು ಜೀವನನ ತಮ್ಮ ಸ್ಟೂಡೆಂಟ್ಸ್ಗೋಸ್ಕರನೇ ಮುಡಿಪಾಗಿಟ್ಟಿರ್ತಾರೆ. ಆ ತರದವರು ನಮ್ಮ ಲೈಫಲ್ಲಿ ಎಷ್ಟೋ ಜನ ಬಂದಿದ್ದಾರೆ. ನನ್ನ ಪ್ರೈಮರಿಯಿಂದ ಹಿಡಿದು ನಾವು ಗ್ರಾಜುಯೇಷನ್ ಮುಗಿಸೋವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಟೀಚರ್ಸ್ ನಮ್ಗೆ ಮರಿದೇ ಇದ್ದವ್ರು ಇರ್ತಾರೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನಾನು ಫಸ್ಟ್ ಟೈಮ್ ನಮ್ಮ ಸರ್ನ ಕೇಳಿದ್ದೆ, ಸರ್ ಗುರು ಅಂದ್ರೆ ಏನು ಅಂತ ಹೇಳಿ. ಅವಾಗ ಅವ್ರು ತುಂಬಾ ಸಿಂಪಲ್ ಆಗಿ ಹೇಳಿದ್ರು, 1 ಅಕ್ಷರಂ ಕಲಿಸಿದ ಆತನೇ ಗುರು ಅಂತ ಹೇಳಿ. ಯಾರಾದ್ರೂ ನಿಮ್ಗೆ 1 ಅಕ್ಷರ ಹೇಳ್ಕೊಡ್ತಾರೆ ಅಂದ್ರೆ ಅವನೇ ಗುರು, ಅವನೇ ಟೀಚರ್ ನಿಮ್ಗೆ ಅಂತ ಹೇಳಿ ಅವತ್ತು ಹೇಳಿದ್ರು. ಇದೇ ರೀತಿಯಾಗಿ ನಮ್ಗೆ ಹೈಸ್ಕೂಲಲ್ಲಿ ಒಬ್ರು ಟೀಚರ್ ಇದ್ರು, DY ಹರಿಜನ್ ಅಂತ ಹೇಳಿ. ಏನಂದ್ರೆ ಮುಂದೆ ನೀನ್ ದೊಡ್ಡವನಾಗಿ ನೀವ್ ಯಾರಾದ್ರೂ ನಿಮ್ ಮದ್ವೆಗೆ ನನ್ನ ಕರೆಯಕ್ ಬರ್ತೀರಾ ಅಂದ್ರೆ ನಿಮ್ಮ ಮದ್ವೆನಲ್ಲಿ 1 ರೂಪಾಯಿನೂ ಕೂಡ ನೀವು ಹೆಣ್ಣಿನ ಕಡೆದವ್ರ ಹತ್ರ ವರದಕ್ಷಿಣೆ ತಗೊಂಡಿರ್ಬೋದು. ಡೌರಿ ತಗೊಂಡಿಲ್ಲ ಅಂದ್ರೆ ಮಾತ್ರ ನನ್ನ ಹತ್ರ ಬಂದು ನೀವು ನನ್ನ ಮದ್ವೆ ಕರೀರಿ ಅಂತ ಹೇಳಿ. ತಮ್ಮ ಸ್ಟೂಡೆಂಟ್ಗಳು ಎಜುಕೇಶನ್ ಮುಗಿಸಿ
ಮುಂದೆ ಹೋದ್ಮೇಲೂ ಕೂಡ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಬೆಳಿಬೇಕು ಅನ್ನೋಂತಹ ಟೀಚರ್ಸ್ ನಾವು ಕಂಡಿದೀವಿ. ಆ ತರದ ಎಲ್ಲಾ ಟೀಚರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದ.